ಯಪ್ಪ ದೇವರ ಶಿವನ ಸಿದ್ದಾರೂಢ ಇವಿಷ್ಟು ಬಾಂಡೆ ತಿಕ್ಕೂರಾಗ ನನ್ನ ಕೈ ಏನಕ್ಕತ್ತೋ ಯಾರಿಗ್ ಗೊತ್ತ. ಎಲ್ಲ ವರ್ಷಾನ್ ಗಂಟ್ಲಿ ಇವನ್ನ ಅಟ್ಲ ಮೇಲೆ ಇಡುದಂತ ಶ್ರಾವಣ ಬಂದ್ ಕೂಡ್ಲೆ ಮನೆ ಸ್ವಚ್ಛ ಮಾಡುವಾಗ ಇವನ್ ತಿಕ್ಕೆ ತೊಳೆದ ಒರಿಸೆ ಮತ್ ಹೋಗಿ ಅಟ್ಲ ಮೇಲೆ ಇಟ್ಬಿಡುದಂತ. ಏನ ವರ್ಷಾನ್ ಗಂಟ್ಲೆ ಬಳಸೇನಿಲ್ಲ ಏನು ಮಾಡಿಲ್ಲ, ಇವನ್ ಎದಕ್ ತೊಳೆದ್ ಬಿಡ್ರಿ ಎತ್ತೀರಿ ಹಂಗ ಒರಿಸಿ ಇಡ್ತಾನ್ರಿ ಅಂದ್ರ ಅದ್ಯಾಕಾದಿತ್ತು. ಮಡಿ ಮಾಡ್ಬೇಕು ಶ್ರಾವಣಕ್ ಮನಿ ಎಲ್ಲ ಊರಾನ್ ಮಂದಿ ಎಲ್ಲ ಮಾಡ್ತಿರ್ತಾರು, ನಾವ್ ಹಂಗ ಒರಿಸಿ ಇಡುದನ. ಹೋಗ್ ತಿಕ್ಕೋಗಂತೇಳಿ ಇವಿಷ್ಟು ಬಾಂಡೆ ನನಗ ತಿಕ್ಕಾಕ್ ಕುಂದ್ರಿಸಿ ಬಿಡ್ತಾರ್ರಿ. ಮದುವೆ ಆಗಿ ಬಂದಾಗಿಂದನು ಈ ಬಾಂಡೆ ತಿಕ್ಕೆ ತಿಕ್ಕೆ ನನಗಂತೂ ಸಾಕಾಗಿ ಹೋಗೈತಿ. ಯವ್ವ ಒಲ್ಲಿವಾನ ಅಯ್ಯಪ್ಪ. ಇನ್ನ ಮನ್ಯಾಗಿನ್ನು ಬಾಂಡೆ ಎಟ್ಟುಕೊಂಡ ಅದಾವು, ಅವನು ಇನ್ನ ಒಂದು ತರ್ತಾರು. ಯಾವಾಗ ತಿಕ್ಕೋದು ಏನ್ ಮಾಡೋದು? ಶಿವ ಶಿವ ಕಾಪಾಡ್ಪಾಯಪ್ಪ. ಹಳೆ ಪಾತ್ರೆ ಹಳೆ ಕಬ್ಬನ ಹಳೆ ಪೇಪರ್ ತರ ಹೋಯ್, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕನ ಹೋಯ್. ಚಂದಿರನ ತೂಕಕ್ಕೆ ಇಡು, ಸಂಜೆಯನ್ನು ಸೇಲಿಗೆ ಇಡು, ಭೂಮಿನ ಬಾಡಿಗೆ ಕೊಡು ಸಾಕು. ನನ್ನ ತಲ್ಲಿನ ನಾ ನೋಡ್ದ ಲವ್ ಸಾಂಗ್ ಹಾಡಾಕತ್ತೇನೆ. ಈಗ ನನ್ನ ಪರಿಸ್ಥಿತಿ ಏನೈತಿ ಅದನ್ನ ಹಾಡ್ಬೇಕೋ ಬೇಡ? ಹಳೆ ಪಾತ್ರೆ ಹಳೆ ಚೊಂಬು ಹಳೆ ಡೆಬ್ಬಿ ಕನ ಹೋಯ್, ಇದನ್ನೆಲ್ಲ ತೊಳೆಯೋದು ಬಲು ಬೇಜಾರ್ ಕನ ಹೋಯ್. ಎಲ್ಲನೂ ಮೂಟೆ ಕಟ್ಟು ಆಮೇಲೆ ಮಾರಿ ಬಿಟ್ಟು. ಏನೇನ್ ಚಂದ ಮಾಡ್ಲಿ ಮೂಟೆ ಕಟ್ಟು ಮಾರಿ ಬಿಟ್ಟು ಅಂತ ಏನ್ ಹಾಡಕತ್ತೀವನಿ? ಅಲ್ಲ ಊರೆಲ್ಲ ಶ್ರಾವಣ ಬಂದೈತಿ ಮನಿ ಸ್ವಚ್ಛ ಮಾಡ್ಕೊಕತ್ತಾರು, ನಾವು ಮನಿ ಸ್ವಚ್ಛ ಮಾಡ್ಕೊಂಡ್ರಾತು ಅಂತ ಹೇಳಿ ಮನಿ ಸಸಿಯದಿ ನಾವ್ಯಾಕೆ ಬಾಂಡೆ ತಿಕ್ಕೊಂತ ಕುಂದ್ರುದು ಅಂತ ಹೇಳಿ ಇವನ್ನೆಲ್ಲ ಬಾಂಡೆ ಸ್ವಚ್ಛ ಮಾಡಕ್ ಹಚ್ಚಿರ. ನೀ ಏನೋ ಮೂಟೆ ಕಟ್ಟುದು ಮಾರಿ ಬಿಟ್ಟು ಅಂತ ಚಲೋ ಲೆಕ್ಕ ಹಾಕಕತ್ತಿ ಬಿಡ. ಇವನ ಇವ್ರು ಯಾವಾಗ ಬಂದ್ರು? ಅಲ್ರಿ ಎತ್ತೀರಿ ಹಾಡು ಹಾಡಕತ್ತಿದ್ರಿ ಕುಂತ ಬಾಂಡೆ ತಿಕ್ಕು ಅಂತ ನನಗೂ ಬೇಜಾರಾಗಕತ್ತಿತ್ರೆ. ಮತ್ತೆ ಏನ್ ಮಾಡೋದ್ರಿ? ನೀವು ಯಾರು ಬರ್ಲಿಲ್ರಿ, ನನ್ನ ಸಸಿ ಒಬ್ಬಕ್ಕೆ ಬಾಂಡೆ ತಿಕ್ಕಾಕತ್ತಾಳು, ನಾನು ಒಟ್ಟು ಹೆಲ್ಪ್ ಮಾಡ್ಬೇಕು ಅಂತ. ನೀವು ಬರ್ಲಿಲ್ರಿ, ಸಣ್ಣ ಹತ್ತಿರನು ಬರ್ಲಿಲ್ರಿ. ಅದಕ್ಕೆ ಮತ್ತೆ ಏನ್ ಮಾಡ್ಲಿ, ನನಗ್ ನಾನ ಹಾಡು ಹಾಡಕೋ ಅಂತ ಸಮಾಧಾನ ಮಾಡ್ಕೊಂಡ ಬಾಂಡೆ ತಿಕ್ಕಾಕತ್ತಿದ್ರಿ. ಈಗ ಸಮಾಧಾನ ಆತ್ ನೋಡಿವ. ನಿನ್ ಹಾಡು ಕೇಳಿ ನನಗಂತೂ ಎದಿನ ಒಡೆದು ಹೋಗಿತ್ತ. ಯಾಕ್ರಿ ಎತ್ತೀರಿ ಅಂತದೇನಾತ್ರಿ? ಮತ್ತೇನ ನಮ್ಮವ್ವ ಇವನ್ನೆಲ್ಲಾನು ಮೂಟೆ ಕಟ್ಟು ಆಮೇಲೆ ಮಾರಿ ಬಿಟ್ಟು ಅಂತ ಏನೇನೋ ಹಾಡು ಹಾಡಕತ್ತಿದ್ದಲ್ಲ, ಏನ್ ಕೇಳಾಕ್ ಬರ್ತೈತಿ ನಿನ್ ಸುದ್ದಿ? ಹೋಗೆಲ್ಲಾನು ನಮ್ ತುಡುಗ್ಲೆ ಮಾರಿ ಕಾರ್ ಬಂದೆ ಅಂದ್ರ ಏನ್ ಗೊತ್ತಾಕತ್ ನಮಗ? ಯವ್ವ ನೀವ್ ಇರಾಕಾಗ್ಲಿ, ನಾ ಅಂತ ಧೈರ್ಯ ಮಾಡ್ತೇನ್ರಿ ಎಲ್ಲರ. ಅಂದ್ರೇನ್ಲಿ ನಿನ್ ಮಾತು? ನಾನ ಇವನ್ನೆಲ್ಲ ಮಾರಾಕ ನಿನಗ ಅಡ್ಚಿಕಾಗಿದನು ಅಡ್ಡಿ ಮಾಡಕತ್ತನು, ನಾಳೆ ನಾ ಇಲ್ಲದ ಮರ್ನೇ ದಿನ ಎಲ್ಲಾನು ಮಾರ್ತನು ಅನ್ನಕತ್ತೀಯನ? ಚೇ ಇವನ ಏನ್ ಮಾತಾಡ್ತೀರಿ ಅತ್ತೀರಿ ನೀವು? ನಾ ಏನಾರ ಅಂದ್ರೆ ನೀವು ಏನಾರ ಒಂದ್ ತಿಳ್ಕೊತೀರಿ ನೋಡ್ರಿ. ನಾ ಹಂಗ ಅನ್ಲಿಲ್ರಿ. ಮತ್ತೆ ಹೆಂಗ ಅಂದಿವ? ಅಂದಿಲ್ಲ ನೀವ್ ಇರಕಾಗ್ಲಿ ನಾ ಮಾರು ಬೇರೆ ಮಾಡ್ತೇನ ಅಂತೇಳಿ. ಹಂಗಾರ ನಾ ಇಲ್ಲದ ಮರ್ನೇ ದಿನ ನೀ ಎಲ್ಲಾನು ಮಾರೇ ಬಿಡಕ್ ಬಿಡ. ಇವನ ಮತ್ ಇವನ್ನೆಲ್ಲ ಇಟ್ಕೊಂಡ ಏನ್ ಮಾಡುದ್ರಿ ಅತ್ತೀರಿ? ಏನ್ ವರ್ಷ ತಕೊಂಬರ್ತೇರಿ, ನನ್ನ ಕೈಲಿ ಎತ್ತಿ ಕಿಸೆ ತೊಳಿಸೆ ಇಡ್ತೇರಿ, ಆಮೇಲೆ ಹೋದ್ ಮತ್ ಅಟ್ಲ ಮೇಲೆ ಇಡ್ತೇರಿ. ಇವನೇನು ಒಂದು ಬಳಸಂಗಿಲ್ಲ ಬಿಡುಂಗಿಲ್ಲ. ನಾಳೆ ಅದಕ್ಕರ ಬೇಕು, ಮುಂದಿನ ತಲೆಮಾರಿಗೆ ಬೇಕು, ಅದ್ರ ಮುಂದಿನ ತಲೆಮಾರಿಗೆ ಬೇಕು ಅಂತ ಹೇಳಿ ತೆಗೆದಿಡುದನ ಆತ್ರಿ. ನಮ್ಮ ಜೀವನದಾಗ ನಾವ ತಗೊಂಡ್ ನಾವ ಬಳಸ್ಲಿಲ್ಲ ಅಂದ್ರ ಇವನ್ನೆಲ್ಲಾನು ತೆಗೆದಿಟ್ಟ ವರ್ಷಾನು ತಿಕ್ಕಿಟ್ಟ ಏನು ಉಪಯೋಗ ಹೇಳ್ರಿ? ಅಯ್ಯ ಹಂಗಂತ ಹೇಳಿ ಎಲ್ಲಾನು ರೊಕ್ಕ ಕೊಟ್ಕೊಟ್ಟ ಅದಿರ್ಲಿ ಇದಿರ್ಲಿ ಅಂತ ಹೇಳಿ ತಗೊಂಡು ಜಾಡ್ನಿದಾವ್. ನಮ್ಮ ತವ್ರ ಮನಿಯಿಂದ ನನಗ ನನ್ನ ತಂಗಿಗೆ ಮದ್ವೆ ಕೊಟ್ಟದ್ದು ಜಾಡ್ನಿದಾವ್. ಹೋಗ್ಲಿ ನಿನ್ ತವ್ರ ಮನೆಯವರು ಅಂದ್ರ ನನ್ನ ತವ್ರ ಮನಿನ ಬಿಡ, ನಿಮ್ಮಪ್ಪನು ಎಲ್ಲಾನು ಕೊಟ್ಟು ಕಳ್ಸಿದ್ ಜಾಡ್ನಿದಾವು. ಇವನ್ನೆಲ್ಲ ಮಾರಾಕ ಹೆಂಗಾರ ಮನಸ್ಸು ಬರ್ತೈತಿ ನಿನಗ? ಚೇ ಹೋಗು ಮಾರಾಯ, ಏನಾರ ಮಾತಾಡಿರ ಹಿಂಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿಬಿಡ್ತೀರಿ ನೋಡ್ರಿ ಎತ್ತೀರಿ ನೀವು. ಅಲ್ರಿ ನಮ್ಮ ತವ್ರ ಮನಿ ನಿಮ್ಮ ತವ್ರ ಮನಿ ಹೌದ್ ಬಿಡ್ರಿ, ಎಲ್ಲಾರು ಕೊಟ್ಟದ್ದು ಅದಾವ್ರಿ. ಆದ್ರೆ ಇವನ್ನೆಲ್ಲ ಇಟ್ಕೊಂಡ ಏನ್ ಮಾಡುದ್ರಿ ಎತ್ತೀರಿ? ಈಕಿ ಸಡ್ಲು ಬಿಟ್ರೆ ಎಲ್ಲಾನು ನನ್ನ ತುಡುಗ್ಲೆ ಯಾರು ಒಂದೊಂದ ಎಲ್ಲಾರ ಕಾಣಿಸ್ತಾಳು. ಏನಾರ ಒಂದು ಉಪಾಯ ಮಾಡಿ ಎಲ್ಲಾನು ಕಾಕೋಬೇಕು ಇವನ. ಬರೇ ಮನಾರ ದಗದ್ ಸುಮಾರಂತ ನೀನು ಮಾತಾಕವು ಬಾಂಡೆ ತಿಕ್ ಎಲ್ಲಾನು ತಿಕ್ಕಿಡು. ತಗೋ ಇದನ್ನೊಂದು ಗುಂಡೆ ತಂದನ್ ನೋಡು, ಮತ್ತ ಅಲ್ಲಿ ಒಳಗೆ ಏನದಾವ ನೋಡೆ ತರ್ತಾನಂತ. ಪಾರಕ್ಕ ಎಲ್ಲ ಜಡ್ನಿ ತೆಗೆದಿಡತ ತಿಕ್ಕು, ನಾ ಬರ್ತಾನಂತ. ಅತ್ತೀರಿ ಆ ಗುಂಡೆ ನೆಗ್ಗೆ ನೆಲ್ಲಿಕಾಯಿ ಆಗೈತ್ರಿ, ಅದನ್ನ ಇಟ್ಕೊಂಡು ಏನ್ ಮಾಡುದ್ರಿ? ಅಯ್ಯ ಅದನ್ನ ಇಟ್ಕೊಂಡ್ರೆ ಏನ್ ಮಾಡುದು, ಇದನ್ನ ಇಟ್ಕೊಂಡ್ ಏನ್ ಮಾಡುದು? ಚಲೋ ಸುದ್ದಿ ಆತಲ್ ನಿಂದು. ಅಲ್ಲ ಈಗೇನ ಇವನ್ನೆಲ್ಲ ತೆಗೆದಿಡುದನ್ನ ನಿನಗ ತೊಂದರೆ ಆಗತ್ತ ಹೌದಿಲ್ಲೋ? ತಗೋ ಇವನ್ನೆಲ್ಲಾನು ತಿಕ್ಕೊಂಡ್ ಬಾ, ಎಲ್ಲಾನು ಅಡ್ಗಿ ಮನೆ ಜೋಡಿಸ್ಕೊಂಡ ಎಲ್ಲಾನು ಉಪಯೋಗ ಮಾಡಂತೆ ಅಂತ ಆತಿಲ್ಲೋ? ಇವನ್ನೆಲ್ಲ ಉಪಯೋಗಿಸುದ್ರಿ ಎದಕ್ರಿ ಇವ ಹತ್ತೀರಿ? ಅಡ್ಗಿ ಮನ್ಯಾಗನ ಅಷ್ಟಕ್ಕೊಂಡ್ ಜಾಡ್ನದಾವಲ್ರಿ. ಈಗ ಬಂದಿ ದಾರಿಗೆ. ಅಲ್ಲ ನೀನ ಅಂದಲ್ಲ
ಇವನ್ನೆಲ್ಲ ತೆಗೆದಿಟ್ಟು ಏನ್ ಮಾಡುದ್ರಿ ಅಂತ ಆಗಿಂದ ಬಡ್ಕೊಳಕತ್ತಿ. ಮತ್ತೆ ಇವ್ನ ತೆಗೆದಿಡುದನೇ ಬೇಡ, ಎಲ್ಲಾನು ತಿಕ್ಕಿ ಕಾರ ಒಳಗೆ ತಗೊಂಡ್ ಬಾ, ಎಲ್ಲಾನು ಅಡಿಗೆ ಮನ್ಯಾಗ ಇಟ್ಕೊಂಡ ಬಳಸಂತೆ ಅಂತ. ಹ್ಞೂನ್ರಿ ಅತ್ತಿರಿ, ಅಷ್ಟ ಮಾಡ್ತೇನೆ ತಗೋರಿ. ಹಾ ತಡಿ ನೀನ್ ಮಾಡ್ತೇನೆ ಅಂದಿಟ. ಹಂಗ ಬಾಯಿ ಮಾತ್ಲೆ ಬುದ್ಧಿ ಹೇಳಕ್ ಹಾರ ತಿಳ್ಕೊಳಕನ ಯಾಕಂತಾವ ಈಗಿನ ಸೊಸ್ತ್ಯಾರ. ಏನಂದ್ರಿ ಅತ್ತಿರಿ? ಏನಿಲ್ಲವ, ನನ್ ಸೊಸಿ ಬಾ ಶಾನ್ಯಾಕಿ ಅನ್ನಿ. ಈಗರ ಗೊತ್ತಾತಲ್ರಿ. ನೋಡ್ರಿ ನಮ್ಮ ಅತ್ತಿ ಎಲ್ಲಾನು ಇವನ್ನ ಸುಮ್ಮ ವೇಸ್ಟ್ ಮಾಡಕತ್ತಿದ್ರಿ ತೆಗೆದಿಟ್ಟು. ನಾ ಎಲ್ಲಾನು ಉಪಯೋಗ ಮಾಡ್ಕೊಂಡ ಇವು ಅಟ್ ಉಪಯೋಗ ಅದಾವು ಅಂತ ತೋರಿಸ್ತೇನ್ರಿ. ಏನ್ ಮಾಡುದ್ರಿವ ಎಲ್ಲಾನು ಕಟ್ಟಿಟ್ಟು ಅದೇನೋ ಅಂತಾರಲ್ಲ ಹಂಗಕ್ಕತಿ ನೋಡ್ರಿ. ನಾ ಎಷ್ಟು ಚೆನ್ನಾಗಿದ್ದೇನೆ. ಗಿರ್ಜಕ್ಕ ತಗೋರವ, ಈ ಹಂಡೆ ತಗೋ. ಇನ್ಮ್ಯಾಲ ದಿನ ಕುಡಿಯಾಕ ನೀರ ಇದ್ರಾಗನ ಹಾಕ. ಇವನ ಏನು ಅಜ್ಜಿ ಐತ್ರಿ ಎತ್ತೀರಿ ಇದ ಇದ್ರಾಗ ಕುಡಿಯಾಕ ನೀರ್ ತುಂಬಿಟ್ಬೋದ್ರಿ. ಅವು ಮತ್ತ ನಾವೆಲ್ಲ ಮೊದಲ ಇದ ತಾಮ್ರ ಹಂಡೆದಾಗ ನೀರ್ ತುಂಬಿಟ್ಕೋತಿದ್ದು, ತಾಮ್ರ ಕೊಡದಾಗನ ನೀರ್ ತರ್ತಿದ್ದು. ಮತ್ತ ಈಗ ಇವನ್ನೆಲ್ಲ ಇಟ್ಟ ಏನ್ ಮಾಡೋದು ತಂಗಿ? ಹಳೆ ಜಾಡ್ನಿಗಳೆಲ್ಲ ಅಲ್ಲೇ ಇಟ್ಟಿಟ್ಟ ತೂತ್ ಬಿದ್ದು ಹೋಗ್ತಾವ. ಇದ್ರಾಗನ ನೀರ್ ಕುಡಿಯಾಕ ಬರ್ತತಿ. ಇದನ್ನ ಸ್ವಚ್ಛಗೆ ಬೆಳಿಗ್ಗೆ ಅಡಿಗೆ ಮನ್ಯಾಗ ನೀರ್ ಕುಡಿಯಾಕ ಇಟ್ಕೊಂಡ್ಬಿಡುವ. ಅಯ್ಯಪ್ಪ ಆರಾಮ ಸ್ಟೀಲ್ ಹಂಡೆದಾಗ ನೀರ್ ತುಂಬಿಟ್ಕೋತೇವಿ, ಹಗರಕತಿ ಬೆಳಗಾಕ. ಈ ಹಂಡೆನ ದಿನಾ ಒಂದ್ಕು ಬೆಳಿಗ್ಗೆ ನೀರ್ ತುಂಬಿಟ್ಬೋದು. ದಿನಾ ಎಷ್ಟು ವಜ್ಜೆ ಹಂಡೆ ಬೆಳಗುದಂದ್ರ ನನ್ನ ಕೈಲಿ ಆಗೋಲ್ ಬಿಡ. ಒಲ್ಲೆನ ಅತ್ತೀರಿ, ಇದು ಬಾಳ ವಜ್ಜೆ ಐತ್ರಿ. ಅಲ್ಲಲ್ರಿ, ಮನ್ಯಾಗ ಸ್ಟೀಲ್ ಹಂಡೆ ಐತಲ್ರಿ, ಸುಮ್ಮ ಅದೇ ಅದಕ್ಕೆ ವೇಸ್ಟ್ ಮಾಡೋದ್ರಿ ಅತ್ತೀರಿ. ಆ ಸ್ಟೀಲ್ ಹಂಡೆದಾಗಿನ ನೀರ ನಮಗೆಲ್ಲ ಸಾಲ್ತಾವಲ್ರಿ, ಅದ್ರಾಗನ್ನ ತುಂಬ್ಕೋತೇನ್ರಿ. ಇದನ್ನ ಮತ್ತೆ ಯಾವಾಗಾರ ಉಪಯೋಗಿಸ್ಕೊಂಡ್ರ ಅತ್ ತಗೋರಿ. ಹಂಗ ತೊಳೆದ ಇಟ್ಬಿಡ್ತೇನ್ರಿ. ಬರಕತ್ಲಿ ದಾರಿಗೆ. ಹಾ ಗಿರ್ಜಕ್ಕ, ಮತ್ತ ಅದನ್ನ ಇಟ್ಟಿಟ್ಟು ಏನ್ ಮಾಡೋದವ? ಇಟ್ಟಿಟ್ಟ ಅಲ್ಲೇ ತೂತ್ ಬಿದ್ದು ಹೋಗತಿ. ಬೇಡ ಅದ್ರಾಗ ನೀರ್ ತುಂಬುನ್ ತಗೋ. ಇವನ ನಮ್ಮ ಮನ್ಯಾಗ ನೀರ್ ಬಂದ್ರ ತುಂಬಾಕಿ ಯಾರು ತುಂಬುದಿಲ್ಲ ಕುಡಿಯೋ ನೀರ. ಹೊರಗಿನ ನಳದಿಂದ ಒಳಗಿನ ಅಡಿಗೆ ಮನಿ ಮಠ ಕೊಡದ್ಲೆ ತುಂಬ್ಕೊಂಡು ಹೋಗ್ಬೇಕು. ಇದನ್ನ ಬೆಳಿಗ್ಗೆ ನೀರ್ ತುಂಬಿ ಮಾಡೋರಾಗ ಅಂದ್ರ ಸಾಕಾಗಿ ಹೋಗತಿ. ಎಲ್ಲಿ ಉಸಾ ಬರಿ ಇದನ್ನೊಂದು ಬಳಸುದನ ಬೇಡ ಅತ್ತೀರಿ. ಇದೊಂದು ಬ್ಯಾಡ್ ತಗೋರಿ, ಹಂಗ ತೆಗೆದಿಟ್ಬಿಡ್ತೇನ್ರಿ. ಮತ್ತೊಮ್ಮೆ ಯಾವಾಗಾರ ತಗೋತೇನಂತ್ರಿ. ಹ್ಞೂ ಅಷ್ಟ ಮಾಡ್. ಇದನ್ ತಗೋದ. ದಿನ ಎತ್ಕೊಳ್ಗೆ ಜೋಳ ಕುದ್ಸಾಕ ಸಾದಾ ಬೊಗೋನ್ ಐತಿ, ಅದ್ರಾಗ ಕುದಿಸಿ ಏನ್ ಕೊಡೋದು? ನಾವೆಲ್ಲ ಮೊದಲ ಇದ ತೆಪೇಲಿ ಒಳಗನ ಕುದಿಸ್ತಿದ್ದು ಜೋಳನ. ತಗೋ, ಈ ತೆಪೇಲಿ ಒಳಗನ ಜೋಳ ಕುದ್ಸಾಕ ಇಟ್ಕೋ. ಬೆಳಗ್ಗೆ ಸ್ವಚ್ಛಗೆ ಇಟ್ಕೋವ. ಏನ್ರಿ ಅತ್ತೀರಿ, ಇದ್ರ ಜೋಳ ಕುದಿಸ್ಬೇಕ್ರಿ? ಈ ನಮ್ಮನಿ ವಜ್ಜಿಂದ ಐತ್ರಿ ಇದು. ಇದು ಯಾವಾಗ ಕಾಯ್ಬೇಕ್ರಿ ಒಲಿ ಮೇಲೆ? ಅದ ಬೊಗನ್ಯಾಗ ಕುದ್ಸಾಕ್ ಚಲೋ ಆಕತ್ರಿವ ಜೋಳ ಅನ್ನತ್ತೀರಿ. ಇದ್ರಾಗಾರ ಒಂದಿನ ಚನ್ಮಾಟ ಕುದ್ಸುದಕತ್ರಿ. ಒಲ್ಲೆ ಬಿಡ್ರಿ ಅತ್ತೀರಿ, ಅದ್ರಾಗ ಕುದಿಸ್ತೇನಂತ್ರಿ. ತಗೋ ತಗದಿಡ್. ತಗೋರವ, ದಿನ ಇನ್ನ ಇದ ಹಾಲಿನ ಕ್ಯಾನ್ಯಾಗನ ಹಾಲು ಹೋದ ಡೈರಿಗೆ ಹಾಕಿ ಬಾ. ಆ ಪ್ಲಾಸ್ಟಿಕ್ ಕ್ಯಾನ್ಗಳೆಲ್ಲ ಎದಕ್ಕ ಬಳಕೆ ಮಾಡೋದು? ಅವನ್ನೆಲ್ಲ ತೆಗೆದೋಗದ್ ಬಿಡು. ಈ ಹಳೆಯ ಕ್ಯಾನ್ ಐತ್ ನೋಡು, ಇದನ್ನ ಬಳಸ. ಅಯ್ಯ, ಇದು ಈ ನಮನಿ ವಜ್ಜೆ ಐತ್ರಿ. ಇದ್ರಾಗ ಹಾಲು ಹಾಕೊಂಡ ಡೈರಿ ಮಠ ಹೋಗುರಾಗ ನನಗಂತೂ ನೀಗುಲ್ ಬಿಡ್ರಿ ಅತ್ತೀರಿ. ಅವ ಪ್ಲಾಸ್ಟಿಕ್ ಕ್ಯಾನ್ಗಳ ಆರಾಮ್ ಅದಾವ್ರಿ, ಅವನ್ನ ಬಳಸ್ತಾನಂತ್ರಿ. ಇಟ್ಟೋತನ ಏನೋ ಪುರಾಣ ಹೇಳಕತ್ತಿದ್ದಿ. ಈಗ ನೋಡ್ರ ಅದ್ ವಜ್ಜಕತಿ ಇದ್ ವಜ್ಜಕತಿ, ಅದನ್ನ ಬಳಸಕ್ಕಾಗುಲ್ಲ ಇದನ್ನ ಬಳಸಕ್ಕಾಗುಲ್ಲ ಅಂತ ಕಾರಣ ಹೇಳಕತ್ತಿ. ಇವ ಮತ್ತೇನ್ರಿವ ಹತ್ತೀರಿ? ಈಗೆಲ್ಲ ಪ್ಲಾಸ್ಟಿಕ್ ಕೊಡ, ಪ್ಲಾಸ್ಟಿಕ್ ಬುಟ್ಟಿ, ಪ್ಲಾಸ್ಟಿಕ್ ಬಕೆಟು, ಆಮೇಲೆ ಸ್ಟೀಲ್ ಹಂಡೆ ಇವೆಲ್ಲ ಅದಾವ್ರಿ. ಅವೆಲ್ಲ ಇರ್ಬೇಕಾರ ಇಷ್ಟು ವಜ್ಜನ್ನು ಯಾರು ಯೂಸ್ ಮಾಡ್ತಾರ್ರಿವ? ನನಗಂತೂ ಆಗುಲ್ ಬಿಡ್ರಿ. ಅಯ್ಯ, ಮತ್ತೆ ಇಟ್ಟೋತನ ಏನೇನೋ ಪುರಾಣ ಹೇಳಕತ್ತಿದ್ದಿ. ಇವನ್ನೆಲ್ಲ ಇಟ್ಟು ಏನ್ ಮಾಡೋದ್ರಿ ಅತ್ತೀರಿ? ಬಳಸ್ಬೇಕ್ರಿ ಹಂಗ ಹಿಂಗ ಅಂತ ಹೇಳಿ. ಮತ್ತೆ ಈಗೇನಾತು? ತಗೋ, ಇವನ್ನೆಲ್ಲಾನು ಅಡಿಗೆ ಮನ್ಯಾಗ ಓದಿಟ್ಕೊಂಡ ಎಲ್ಲಾನು ಬಳಕೆ ಮಾಡು. ವೈ ಇವನ ಒಲ್ಲಿ ಬಿಡ್ರಿವ ಹತ್ತೀರಿ. ನಮ್ಗೆ ಈಗಿರು ಪ್ಲಾಸ್ಟಿಕ್ ಕೊಡ, ಪ್ಲಾಸ್ಟಿಕ್ ಬಿಂಡ್ಗಿ, ಪ್ಲಾಸ್ಟಿಕ್ ಬಕೆಟು, ಪ್ಲಾಸ್ಟಿಕ್ ಬುಟ್ಟಿ, ಆಮೇಲೆ ಸ್ಟೀಲ್ ಕೊಡಗಳು, ಸ್ಟೀಲ್ ಹಂಡೆ ಇವ ಚಲೋ ಬಿಡ್ರಿವ. ನಮ್ಗೆ ಇಷ್ಟು ವಜ್ಜನ್ನು ಎಲ್ಲ ಎತ್ತೆತ್ತೆ ಬಳಸಾಕ ಆಗುದಿಲ್ರಿ. ಅದಕ್ಕೆ ಹೇಳೋದು ಮತ್ತ ನಿಮ್ ಕೈಲಿ ಈಗ ಏನ್ ನಿಗುಲ್ ಅಂತ ಹೇಳೇನ ನಾವು ಇವನ್ನೆಲ್ಲ ತೆಗೆದಿಟ್ಕಾರ ನಿಮ್ಗ ಅವನ್ನ ಬಳಸಾಕ್ ಹಚ್ಚಿದವ್. ನಮ್ ಕಾಲದಾಗ ನಾವೆಲ್ಲ ಗಟ್ಟಿಮುಟ್ಟಗೆ ಇದ್ದು ನಾವೆಲ್ಲ ತಾಮ್ರ ಕೊಡ ಹೊತ್ತ ನೀರ್ ತರ್ತಿದ್ದು, ತಾಮ್ರದ ಹೊಂಡೆದಾಗ ಜಳಕಕ್ ನೀರ್ ಕಾಸ್ತಿದ್ದು, ಆಮೇಲೆ ಹಿತ್ತಾಳೆ ಬೊಗನ್ಯಾಗ ದನಗಳು ಇದಾನೆ ಕುದಿಸ್ತಿದ್ದು, ಗಡಿಗ್ಯಾಗ ಅಡಿಗೆ ಮಾಡಿ ನಮ್ಗೆ ಕಲ್ ಮ್ಯಾಗ ರೊಟ್ಟಿ ಮಾಡಿ ತಿಂತಿದ್ದು. ಈಗ ನೀವು ಬರ್ಷನ್ ಕಟ್ಟಿ ಮ್ಯಾಗ ರೊಟ್ಟಿ ಮಾಡ್ತೇರಿ, ಪ್ಲಾಸ್ಟಿಕ್ ಕೊಡದಾಗ ನೀರ್ ತರ್ತೇರಿ, ಪ್ಲಾಸ್ಟಿಕ್ ಬಾಟ್ಲಿಗೊಳಗ ಸ್ಟೀಲಿಂದ್ರಾಗ ನೀರ್ ಇಟ್ಕೊಂಡು ನೀರ್ ಕುಡಿತೇರಿ. ಎಲ್ಲಿ ಶಕ್ತಿ ಬರ್ಬೇಕು ನಿಮಗ? ಅಯ್ಯ, ಇವನ್ನೆಲ್ಲ ಬಳಸಾಕ್ ಬರಲ್ಲ ಅಂದ್ರ ಶಕ್ತಿ ಇಲ್ಲ ಅಂದಂಗ ಅರ್ತೇನ್ರಿ ಅತ್ತೀರಿ. ಆತಾತ್ ತಗೋ, ನೀ ನಿಂಬಲ್ ಮಾತಾಡ್ಕೊಂತ ನಿಂತ್ರ ಮುಗ್ದ ಹೋತ. ಈಗೇನ ಇವನ್ನೆಲ್ಲ ಬಳಸುದಾತೋ ಏನ ಬೆಳಿಗ್ಗೆ ತೆಗೆದಿಡುದಾತೋ?
ಒಲ್ರಿ ವಾತಿರಿ ಎಲ್ಲಿ ಇವನ್ನೆಲ್ಲ ಒಜ್ಜನ್ನು ಜಾಡ್ನಿಗಳು ಬಳಸ್ಕೊಂತ ಕುಂತಿರ್ಲ್ರಿ ಮೊದಲೆಲ್ಲಾನು ಬೇಳಿಕಾರ ಅಟ್ಲಕ್ ಇಡ್ತೇನ್ರಿ ಮುಂದಿನ ವರ್ಷ ಬೆಳಗಾಕ್ ಬೇಕಲ್ರಿ ಮತ್ತ ಇರು ಬಾಂಡೆಗಳನ್ನ ಸಾಕ್ರಿ ನನಗ ಅವನ್ನ ಬಳಸ್ತೇನ್ರಿ ಹಂಗ ಬಾ ದಾರಿಗೆ ನೋಡ್ರಲ್ಲ ಮತ್ತ ಏನ್ ಈಗಿನಾರಿಗೆ ಕೆಲಸ ಬೇಡ ವರ್ಷಕ್ಕೊಂದ್ ಬಾಂಡೆ ತಿಕ್ಕಿಡಾಕ ಬೇಸರ ಮಾಡ್ಕೊತಾಳ ನೋಡ್ರಿ ನನ್ನ ಸಸಿ ನಾವು ಮೊದಲ ಎಲ್ಲ ಇವನ್ನ ಬಳಕೆ ಮಾಡ್ತಿದ್ದು ಈಗಿನ ಈ ಕಾಲದವ್ರಿಗೆ ನೀಗುಲ್ ಅಂತ ಹೇಳಿ ನಾವು ಈಗಿನಂಗ ಈಗ ಅವ್ರು ಏನ್ ಬಳಸ್ತಾರೋ ಅವನ್ನ ಬಳಸ್ಕೊಂತ ಹೊಂಟೇವಿ ಕಾಲ ಹೆಂಗ್ ಬದ್ಲಾಕತ್ತ ಹಂಗ ಬದ್ಲಾಕೊಂತ ಹೋಗುದ್ರಿ ಮತ್ತೇನ್ ಮಾಡೋದು ಎಲ್ಲಾರು ನಮ್ಮಂಗ ಇರಂದ್ರ ಆಕೈತ್ರೆ ನೀವ ಬೇಯ್ತೀರಿ ನನ್ ಯಾಕವಾ ಕಮ್ಲಕ್ಕ ನಮ್ಮ ಮನ್ಯಾಗೂ ನಾವು ಬಳಸ್ತೇವ್ ತಗೋ ಏನ್ ನೀವ್ ಒಬ್ಬಕ್ಕೆ ಬಳಸ್ತಾವ್ರಂಗ ಹೇಳಕತ್ತಿ ಅಂತ ಹೇಳಿ ಮೊದ್ಲಿನ ಕಾಲದಾಗ ಎಲ್ಲ ಬಳಸೇವ್ರಿ ಈಗ ಅಲ್ಲೋ ಇಲ್ಲೋ ಒಂದೊಂದು ಮನೆಗೊಳಗೆ ಬಳಸ್ತಾರೋ ಆದ್ರೆ ಎಲ್ಲ ಮನೆಗೊಳಗನು ಅದ ವಾಟರ್ ಫಿಲ್ಟರು ಅದ ಸ್ಟೀಲಿನ ಹಂಡೆಗಳು ಅದ ಪ್ಲಾಸ್ಟಿಕ್ ಏನಂತೀರಿ ನೀವು ವಾಟರ್ ಪ್ಯೂರಿಫೈಯರ್ಗಳು ಇವೇ ಇರ್ತಾವ್ರಿ ಆತ ತಗೋರಿವ ನಾ ಇವನ್ನ ಎಲ್ಲ ಬಾಂಡೆ ತಿಕ್ಕಾರ ಸ್ವಚ್ಛಗೆ ಒರಿಸಿ ಅಟ್ಲ ಮೇಲೆ ಹೋಗಿ ಡಬ್ಬಾಕ್ತೇನ್ರಿ ಮತ್ತು ಮುಂದಿನ ವರ್ಷದ ಮಟ ರೀ ಮತ್ತೇನು ಮಾಡೋದು ನೀವು ಕತೆ ನೋಡ್ಕೊಂಡ್ ಬಂದ್ರಲ್ಲ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ಪ್ಲೀಸ್ ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡ್ರಿ ಮತ್ತು ಇನ್ನೊಂದು ವಿಷಯ ಭಾಳ ದಿವಸ ಗ್ಯಾಪ್ ಆದಿದ್ರಿಂದ ನಂಗೆ ವಿಡಿಯೋ ಮಾಡೋಕೆ ಅಷ್ಟು ಕಂಫರ್ಟೇಬಲ್ ಆಗತ್ತಿಲ್ಲ ಕತೆಗಳು ಹೆಂಗೆ ನಿಮ್ಗೆ ಇಷ್ಟ ಆಗತ್ತಾವೋ ಇಲ್ಲೋ ಅದು ಗೊತ್ತಾಗತ್ತಿಲ್ಲ ರೀ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ನಂಗೆ ಬರೆದು ಕಳಿಸ್ರಿ ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಹೇಳ್ರಿ ತಗೋತೇನಂತ ಒಂದು ಸ್ವಲ್ಪ ದಿನ ಹೋಗಲಿ ಆಮೇಲಿಂದ ಕಂಟಿನ್ಯೂ ಮೊದಲಿನ ಥರ ವಿಡಿಯೋಗಳು ಬರ್ತಾವಂತ ಮತ್ತು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ಲರಿಗೂ